ಪೌರಾಯುಕ್ತರಿಗೆ, ನಗರಸಭೆಯ ಸಿಬ್ಬಂದಿಯವರಿಗೆ, ವಾರ್ಡಿನ ಎಲ್ಲ ಸದಸ್ಯರಿಗೆ, ಗಂಗಾವತಿಯಲ್ಲಿ ಕಣ್ಣು ಮುಚ್ಚಿ ಕುಳಿತಿರುವಂತಹ ಜಿಲ್ಲಾ ಆಡಳಿತಕ್ಕೆ, ನಗರಸಭೆಯ ಪೌರಾಯುಕ್ತರಿಗೆ, ನಗರಸಭೆಯ ಆಡಳಿತಕ್ಕೆ ಧಿಕ್ಕಾರ. ತಹಸೀಲ್ದಾರ್ ಸಾಹೇಬರಿಗೆ, ನಗರಸಭೆಯ ದುರ ಆಡಳಿತಕ್ಕೆ, ನಗರಸಭೆಯ ದುರ ಆಡಳಿತಕ್ಕೆ, ನಗರಸಭೆಯ ದುರ ಆಡಳಿತಕ್ಕೆ ದಿನಾಲು ಈ ಕಡೆ ಹೋಗ್ತಿದ್ದೆ ಏನು ಮಾಡದೇ ಇರುವ ತಹಸೀಲ್ದಾರ್ ಸಾಹೇಬರಿಗೆ, ನಗರಸಭೆಯ ದುರ ಆಡಳಿತಕ್ಕೆ ಅಲ್ಲ ಬೇರೆ ಮಾತಾಡೋಣ. ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿಯ ಮಾನ ಹರಾಜು ಆಗ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ, ಇಡೀ ವಿಶ್ವದಲ್ಲಿ ಇಲ್ಲಿ ಕಿಷ್ಕಿಂಧ ಅಂತ ಹೇಳಿ ನಮ್ಮ ಹನುಮನ ನಾಡು. ಆ ಕಿಷ್ಕಿಂಧಕ್ಕೆ ಇಡೀ ನಮ್ಮ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಓಡಾಡೋಕ್ಕೆ ಇರುವಂಥ ಇದು ಒಂದೇ ದಾರಿ. ಆದರೆ ಆ ದಾರಿ ಇವತ್ತು ಏನಾಗಿದೆ ಅಂತ ಹೇಳಿ ನಮ್ಮ ಗಂಗಾವತಿ ನಗರದ ನಾಗರಿಕರು ನಾಚಿಕೆಯ ಗೇಡಿನ ವಿಷಯ. ನಾಚಿಕೆ ಪಡ್ಕೋಬೇಕು ನಿಜವಾಗ್ಲೂ. ನಮ್ಮ ತೆರಿಗೆ ಹಣ ಯಾವ ಥರ ಪೋಲ್ ಮಾಡ್ತಿದೆ ಸರ್ಕಾರ ಅಂತ ಹೇಳಿದರೆ, ನಾವು ಎಚ್ಚೆತ್ಕೊಳ್ದಿದ್ರೆ ಇನ್ನು ಏನೇನು ದುರಾಡಳಿತ ಆಗತ್ತೆ ಅನ್ನೋದಕ್ಕೆ ಕೈಗನ್ನಡಿ. ಗಂಗಾವತಿಯ ನಗರ ತುಂಬೆಲ್ಲ ರಸ್ತೆಗಳು ಯಾವ ಥರ ಆಗಿದೆ ಅಂದರೆ, ಏನು ನಾಗರಿಕ ಸಮಾಜ ಇಲ್ಲಿ ಇದೆಯೋ ಅಥವಾ ಇಲ್ಲೋ. ನಾಗರಿಕರಾದ್ಮೇಲೆ ನಾವು ಏನಾದರೂ ಒಂದು ಪ್ರತಿಭಟನೆನೋ ಹೋರಾಟನೋ ಚೀರಾಟನೋ ಏನಾದರೂ ಒಂದು ಮಾಡಬೇಕಲ್ಲ ಸ್ವಾಮಿ. ದಿನನಿತ್ಯ ಹಿಂಗೆ ಓಡಾಡ್ತೀರಿ ನೋಡಿ. ಈ ರಸ್ತೆಯಲ್ಲಿ SP ಬರ್ತಾರೆ, DC ಬರ್ತಾರೆ, ಆಮೇಲೆ AC ಅವ್ರು ಬರ್ತಾರೆ, ನಮ್ಮ ತಹಸೀಲ್ದಾರ್ ಸಾಹೇಬರಂತೂ ದಿನ ಬೆಳಗಾದರೆ ಓಡಾಡ್ತಿರ್ತಾರೆ. ಆಮೇಲೆ ರಾಜ್ಯ ಮಟ್ಟದ ಎಲ್ಲ ಅಧ್ಯಕ್ಷರುಗಳು, ಸದಸ್ಯರುಗಳು, ಬೇರೆ ಬೇರೆ ಸಂಘಟನೆ ಎಲ್ಲರೂ ಬರ್ತಾರೆ, ಕಣ್ಣು ಮುಚ್ಚಿ ನೋಡ್ತಾರೆ, ನೋಡಿಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಇವತ್ತು ನಾವು ಗೋರಸೇನಾ ವತಿಯಿಂದ ಶ್ರೀ ಸೇವಾಲಾಲ್ ಮಹಾರಾಜ್ ನಮ್ಮ ಸರ್ಕಲಲ್ಲಿ ಒಂದು ವಿಭಿನ್ನವಾಗಿ ಒಂದು ಮೇಣದ ಬತ್ತಿ ಹಚ್ಚುವ ಮೂಲಕ ಒಂದು ನಗರಸಭೆಯ ಆಡಳಿತಕ್ಕೆ ಈ ಒಂದು ಸ್ಪಷ್ಟ ಸಂದೇಶ ಒಂದು ಕಳಿಸ್ತಾ ಇದ್ದೀವಿ. ಸುಮಾರು 2 ವರ್ಷಗಳು ಅದು ಸೇವಾಲಾಲ್ ಮಹಾರಾಜ್ ಸರ್ಕಲ್ ಪಕ್ಕದಲ್ಲಿ ಗುಂಡೆ ಬಿದ್ದು ಏನಪ್ಪ ಅಂದರೆ ನೀರು ಪೋಲ್ ಆಗ್ತದೆ, ತಾತ್ಕಾಲಿಕವಾಗಿ ರಿಪೇರಿ ಮಾಡ್ತಾರೆ ಮತ್ತೆ ಹೋಗ್ತಾರೆ. 5-6 ದಿನಗಳಿಂದ ಗುಂಡೆ ಬಿದ್ದಿದೆ, ರಿಪೇರಿ ಮಾಡಿದ್ದಾರೆ, ಇವತ್ತು ಮತ್ತೆ ನೀರು ಪೋಲ್ ಆಗಿದೆ. ಆಮೇಲೆ ಈ ಒಂದು ಅಕ್ಕಪಕ್ಕದಲ್ಲಿ ಏನು ವಾರ್ಡ್ಗಳಿದ್ದಾವೆ, 5 ದಿನಗಳಿಂದ ಕುಡಿಯೋ ನೀರೇ ಇಲ್ಲ. ಈಗ ನಾವು ಯಾರಿಗಂತ ಹೇಳನ್ರಿ, ರಸ್ತೆಗಳು ಸರಿ ಇಲ್ಲ, ಕುಡಿಯೋ ನೀರಂತೂ ಮೊದಲೇ ಈಗ ನೋಡಿ ಪಕ್ಕದಲ್ಲೇ ನದಿ ಇದೆ, ಆದ್ರೆ ನಮ್ಮ ದುರಾದೃಷ್ಟನೋ ಏನೋ ಕುಡಿಯೋ ನೀರಿಲ್ಲ. 5 ದಿವಸ ಆಯಿತು. ವಿಶೇಷವಾಗಿ ಈ ವಿಡಿಯೋನ ತಾವು ನೋಡಬೇಕು. ನಮ್ಮ ಕಳಕಳಿಯ ಮನವಿ ಏನಪ್ಪ ಅಂದರೆ, ನಮ್ಮ ಈ ಆಜು ಬಾಜು ಎಲ್ಲ ಕಾರ್ಮಿಕರಿರುವಂಥ ವಾರ್ಡ್ಗಳು ನಮಗೆ ಕುಡಿಯೋ ನೀರು ಕೊಡಿ. ಆಮೇಲೆ ನೋಡಿ ವಿಪರ್ಯಾಸ ಇನ್ನೊಂದಂದರೆ 58 ವರ್ಷ ಸ್ವಾತಂತ್ರ್ಯ ಆದರೂ ನಾವು ಇನ್ನೂ ಬೇರೆ ಏನು ಕೇಳ್ತಾ ಇಲ್ಲ, ನೀರು ಕೇಳ್ತಾ ಇದ್ದೀವಿ.
ಕರೆಂಟ್ ಕೇಳ್ತಾ ಇದ್ದೀವಿ, ಸ್ವಚ್ಛತೆ ಕೇಳ್ತಾ ಇದ್ವಿ, ಚರಂಡಿ ಕೇಳ್ತಾ ಇದ್ವಿ. ಇದು ಬಿಟ್ರೆ ಅದು ಏನಪ್ಪ ಈ ದೇಶದಲ್ಲಿ ಅದು ಇನ್ನೂ ಏನೇನು ಕಾಡಬೇಕೋ ಏನೋ. 58-60 ವರ್ಷ ಸ್ವಾತಂತ್ರ್ಯ ಆದರೂ ನಾವು ಬರೀ ಈ ಮೂಲಭೂತ ಸೌಕರ್ಯಕ್ಕೆ ಬಡದಾಡೋಂಗಾಗಿದೆ. ಯಾರಿಗೆ ಹೇಳೋಣ ನಮ್ಮ ಪರಿಸ್ಥಿತಿ? ನಾವೇನು ಇಲ್ಲಿ ಸೇರಿದ ಕಾರಣ ಏನಪ್ಪ ಅಂದರೆ ಸುಮಾರು ವರ್ಷಗಳಿಂದ ಏನಿಲ್ಲಿ ವಿರುಪಾಪುರ ನಗರ ಮತ್ತು ಸರ್ಕಲ್, ಶ್ರೀ ಸೇವಾಲಾಲ್ ಸರ್ಕಲ್ ಆಜುಬಾಜು ಈ ಏನಿದು ಹೊಂಡ ಬಿದ್ದಿದೆ, ಸುಮಾರು 5 ದಿನಗಳ ನಿರಂತರ ಕಾಮಗಾರಿ ಆದರೂ ಕೂಡ ಇವತ್ತೇನು ನೀರು ಚಾಲನೆ ಮಾಡಿದ್ರು, ಆ ಕಾಮಗಾರಿ ಮಾಡಿದ್ರು ಕೂಡ ಇವತ್ತು ಮತ್ತೆ ಅದು ನೀರು ಪೋಲಾಗ್ತಾ ಇದೆ. ಅವೈಜ್ಞಾನಿಕವಾದ ಕಾಮಗಾರಿ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಯಾವುದಾವುದನ್ನು ಮಾಡ್ತಾರೆ. ಆದರೆ ಇಲ್ಲಿ ಸುಮಾರು 2-3 ವರ್ಷಗಳಿಂದ ಇಲ್ಲಿ ಸುತ್ತಮುತ್ತಲು ದೊಡ್ಡ ದೊಡ್ಡ ಗುಂಡಿ ಬಿದ್ದರು. ಜನಪ್ರತಿನಿಧಿ ಇಲ್ಲಿಂದ ತಹಸೀಲ್ದಾರ್ ಆಗಲಿ ಎಲ್ಲ ಪ್ರತಿನಿಧಿಗಳು ಇಲ್ಲಿ ಪ್ರವೇಶಿ ಮಂದಿರಕ್ಕೂ ಬಹಳಷ್ಟು ಪ್ರತಿನಿಧಿಗಳು ಓಡಾಡ್ತಿದ್ರು, ಕಣ್ಣು ಮುಚ್ಚಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಅವಘಡಗಳಾಗಿದೆ. ಮೊನ್ನೆ ಒಂದು ಏನಪ್ಪಾ ಅಂದ್ರೆ ಇದು ಒಂಥರ ಸಾವಿಗೆ ಆಹ್ವಾನವನ್ನು ನೀಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವೆಲ್ಲ ಶ್ರೀ ಗೋರ್ಸೇನಾ ಹಾಗೂ ಶ್ರೀ ಸೇವಾಲಾಲ್ ಕಟ್ಟಡ ಕಾರ್ಮಿಕ ಹಾಗೂ ಇನ್ನಿತರ ಸಂಘಟನೆ ಹಾಗೂ ಇಲ್ಲಿನ ಸಾರ್ವಜನಿಕರ ಸಮ್ಮುಖದಲ್ಲಿ ನಾವು ಒಂದು ಶಾಂತ ರೀತಿಯಿಂದ ಅಂದ್ರೆ ವಿಭಿನ್ನ ರೀತಿಯಲ್ಲಿ ನಾವು ದೀಪ ಬೆಳಗುವ ಮುಖಾಂತರ ಏನು ನಗರಸಭೆ ಹಾಗೂ ಇಲ್ಲಿನ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತಕ್ಕೆ ನಾವು ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇದು ದೊಡ್ಡ ದುರಂತ ನಮ್ದು. ಯಾಕಂದ್ರೆ ಸುಮಾರು 5-6 ವರ್ಷಗಳಿಂದ ಇಲ್ಲಿ ದಿನನಿತ್ಯ ಓಡಿದ್ರು ಇಂತಿಂತ ದೊಡ್ಡ ಗುಂಡಿಗಳು ಬಿದ್ದರು. ಇದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ. ಹಾಗೂ ವಿಶೇಷವಾಗಿ ಇಲ್ಲಿ ಏನು ಹಿಂದುಳಿದ ಪ್ರದೇಶ, ಇದು ಎಲ್ಲ ಕಾರ್ಮಿಕರು ದಿನನಿತ್ಯ ಕೆಲಸಕ್ಕೆ ಹೋಗುವಂತ ಕಟ್ಟಡ ಕಾರ್ಮಿಕರು ಇದ್ದು ಸುಮಾರು 5-6 ದಿನಗಳಿಂದ ನೀರಿಲ್ಲದ್ರೂ ಏನು ಮನೆಯಲ್ಲಿ 2-3 ಬಿಂದಿಗೆ ತುಂಬ ಇರ್ತಾರಷ್ಟೇ, ಏನು ಸಾಕಷ್ಟು ಸಂಗ್ರಹಣೆ ಇರೋದಿಲ್ಲ. ಆದರೂ ಇವತ್ತೇನು ನೀರು ಬಂದಿದೆ ಅನ್ನೋ ಒಂದು ಖುಷಿಯಲ್ಲಿದ್ದಾಗ ಮತ್ತೆ ಇದು 5-6 ದಿನಗಳು ತಗೊಂಡ್ರು ಮತ್ತೆ ಇದು ಅವೈಜ್ಞಾನಿಕ ಕಾಮಗಾರಿಯಿಂದ ಮತ್ತೆ ಇದು ಫೋಲ್ ಆಗ್ತಾ ಇದೆ. ಹಾಗೂ ಇಲ್ಲಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹಾಗೂ ಶ್ರೀ ಹುಲಿಗೆಂಬಗೆ ದಿನನಿತ್ಯ ಲಕ್ಷಾಂತರ ಜನ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಇಲ್ಲಿಂದ ಸಾಯಿನಗರದಿಂದ ಕಡೆಬಾಗಲವರೆಗೆ ರಸ್ತೆ ಯಾವ ರೀತಿ ಅಗೆದಿದ್ದಾರೆ. ಸುಮಾರು ವರ್ಷಗಳಿಂದ ಇದನ್ನ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಯಾರು ಇಲ್ಲಿ ಹೇಳೋರಿಲ್ಲೋ ಕೇಳೋರಿಲ್ಲ. ಸುಮಾರು ಇಲ್ಲಿ ಸಣ್ಣ ಮಕ್ಕಳು ಈ ತೆಗ್ಗಲ್ಲಿ ಬಿದ್ದು ಅವಘಡ ಬಹಳಷ್ಟಾಗಿದೆ. ಆಮೇಲೆ ವಿಶೇಷವಾಗಿ ವಿರುಪಾಪುರ ತಾಂಡ ಹಾಗೂ ನಗರ ಇಲ್ಲೆಲ್ಲ ಸುತ್ತಮುತ್ತ ಕಾರ್ಮಿಕರು ವಾಸಿಸಿದ್ದಾರೆ. ಈ 2-3 ಪ್ರದೇಶಗಳನ್ನ ನಗರಸಭೆ ಅತ್ಯಂತ ನಿರ್ಲಕ್ಷ್ಯ ವಹಿಸ್ತದೆ. ಸ್ವಚ್ಛತೆ ಆಗಲಿ, ಸಾರ್ವಜನಿಕ ಶೌಚಾಲಯ ಇಲ್ಲಿ ನೋಡ್ರಿ, ಬನ್ನಿ ನೀವೆಲ್ಲ ಚಿಕ್ಕ ಮಕ್ಕಳು ಬಹಳಷ್ಟು ರೋಗಕ್ಕೆ ಅವಘಡ ಆಗಿದ್ದಾರೆ. ಇವೆಲ್ಲ ಆಸ್ಪತ್ರೆಗೆ ದುಡಿಯುವಂತ ಶ್ರಮಜೀವಿಗಳಿದ್ರು, ಅವರಿಗೆಲ್ಲ ಆಸ್ಪತ್ರೆಗೆ ದೋಡಿಸೋ ಪರಿಸ್ಥಿತಿ ಇಲ್ಲ. ಯಾವುದೇ ಆದ ಒಂದು ಕಾಮಗಾರಿ ಆಗಬೇಕಂದ್ರೆ ನಾವು 6-7 ತಿಂಗಳಿಂದ ಅವರಿಗೆ ಅಪಾಯಣ ಅಂದ್ರು ಯಾರು ಇಲ್ಲಿ ಬಂದು ಇಲ್ಲಿ ಇದ್ರು. ನಾವೇನಿಲ್ಲಿ ಗಂಗಾವತಿಯಲ್ಲಿ ತಾಲೂಕಾಡಲ್ಲಿ ವ್ಯಾಪ್ತಿಯಲ್ಲಿ ಇದೀವಾ ಏನೋ ಬೇರೆ ದೇಶದಲ್ಲಿ ವಾಸಿಸ್ತಿದೀವಿ ಅಂತ ಯಾರು ನಮ್ಮ ಜನಪ್ರತಿನಿಧಿಗಳೇ ಇಲ್ಲಿ ಅತ್ಯಂತ ನಿರ್ಲಕ್ಷ್ಯ. ಯಾವ ಒಂದು ಬೀದಿ ದೀಪಗಳಿಲ್ಲ, ನೋಡಬಾರ್ದು ಅದನ್ನ ಅಂತ ಒಂದು ದುರಾಲೋಚನೆ ಆಮೇಲೆ ನಿರ್ಲಕ್ಷ್ಯದಿಂದ ನಾವೆಲ್ಲ ಇದು ಮಾಡ್ತಾ ಇದೀವಿ. ಇವಾಗ ನಾವು ಇಲ್ಲಿಂದ ಏನು ಹೇಳೋಕೆ ಬಯಸ್ತಿದೀವಿ ಅಂದ್ರೆ ಇದನ್ನ ತಕ್ಷಣವೇ ಇದನ್ನ ರಸ್ತೆ ಹಾಗೂ ಇನ್ನಿತರ ಮೂಲಸೌಕರ್ಯಗಳನ್ನು ಒದಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಶ್ರೀ ಸೇವಾಲಾಲ್ ಕಟ್ಟಡ ಕಾರ್ಮಿಕ ಸಂಘ ಹಾಗೂ ಗೋರ್ಸೇನಾ ಹಾಗೂ ಇನ್ನಿತರ ಇಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ನಗರಸಭೆಯನ್ನು ಮುತ್ತುಗ ಆಗುವಂತ ಒಂದು ಉಗ್ರ ಪ್ರತಿಭಟನೆ ಮಾಡ್ತಂದು ಈ ಮೂಲಕ ಹೇಳುತ್ತಿದ್ದೇವೆ.